ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಕಷ್ಟಗಳಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡೋದು, ಈ ಕಷ್ಟಕ್ಕೆ ಕಾರಕವಾಗಿರ್ತಕ್ಕಂಥ ಗ್ರಹವಾದರೂ ಯಾವುದು, ಬೆಂಬಿಡದೆ ಕಾಡ್ತಕ್ಕಂಥ ಕಷ್ಟಗಳನ್ನು ಯಾವ ಗ್ರಹ ನಿಮಗೆ ಕೊಡುತ್ತದೆ, ಇದಕ್ಕೆ ಮುಕ್ತಿ ಸಿಗ್ತಕ್ಕಂಥದ್ದು ಹೇಗೆ, ಅದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನ ನಾನು ಕೊಡ್ತೇನೆ. ಖಂಡಿತ ಅದನ್ನು ತಾವು ಫಾಲೋಅಪ್ ಮಾಡಿ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಫಸ್ಟು ಇವತ್ತು ಶನಿವಾರ, ಸಪ್ತಮಿ ತಿಥಿ ಇದೆ, ಶುಕ್ಲ ಪಕ್ಷ, ವ್ಯತಪತ ಯೋಗ ಇರ್ತಕ್ಕಂಥದ್ದು, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ. ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 9 ಗಂಟೆ 8 ನಿಮಿಷದವರೆಗೂ ಇದ್ದು, ತದನಂತರ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 31 ನಿಮಿಷದಿಂದ 10 ಗಂಟೆ 36 ನಿಮಿಷದವರೆಗೂ, ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 46 ನಿಮಿಷದಿಂದ 3 ಗಂಟೆ 11 ನಿಮಿಷದವರೆಗೂ, ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 41 ನಿಮಿಷದಿಂದ 8 ಗಂಟೆ 6 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 12 ನಿಮಿಷದಿಂದ 7 ಗಂಟೆ 53 ನಿಮಿಷದವರೆಗೂ. ಹಾಗೆ ಕಂಟಕ ಮೃತುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ 12 ಗಂಟೆ 42 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರಸ್ಥಿತ ಇರತಕ್ಕಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಅಂದರೆ ಮೀನರಾಶಿ. ಮೊದಲ ಭಾಗದಲ್ಲಿ ಅಂದರೆ 8 ಗಂಟೆ 9 ಗಂಟೆ 8 ನಿಮಿಷದವರೆಗೂ ಪೂರ್ವ ಭಾದ್ರಪದ ಅಂದರೆ ಗುರುವಿನ ನಕ್ಷತ್ರದಲ್ಲಿದ್ದು, ತದನಂತರ ಶನಿಯ ನಕ್ಷತ್ರಕ್ಕೆ ಹೋಗುತ್ತೆ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರು ಕೂಡ ನೋಡಿ, ಇವತ್ತು ಹೇಳ್ತಾ ಇದ್ದೇನೆ, ದಯಮಾಡಿ ಇವತ್ತು ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳಿದೆ. ದೈವಿಕ ಚಿಂತನೆಗಳಿದ್ದರೆ ಅನ್ನೆಸಸರಿಯಾಗಿ ಮನಸ್ಸಲ್ಲಿ ಕೆಟ್ಟದ್ದನ್ನು ಆಲೋಚನೆಗಳನ್ನು ಬಿಟ್ಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬಿಡಿ. ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು, ಮತ್ತೊಂದು ಯಾವುದೇ ವಿಚಾರಗಳಾಗಿರ್ಬೋದು. ಇವತ್ತಿನ ದಿನ ಶಾಂತರೂಪ, ದೈವಿಕ ಸ್ವಭಾವ, ಹಾಗೆ ಸಾಧ್ಯವಾದಷ್ಟು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಇದು ನಿಮ್ಮ ಮಂತ್ರ ಆಗಬೇಕು. ಆ್ಯಕ್ಚುಲಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಈ ದಿನ ಏನಾದರೂ ಒಂದು ಕಷ್ಟಕಾಲ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾದ್ದರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿ. ಅದೇ ವಿದೇಶದಲ್ಲಿ ನೆಲೆಸಿದ್ದೀನಿ, ಅಲ್ಲಿ ನಾವಿದ್ದೇವೆ ಅಂದರೆ ಸ್ವಲ್ಪ ಮಟ್ಟಿಗೆ ಶುಭವಿರ್ತಕ್ಕಂಥದ್ದು ಚೆನ್ನಾಗಿರುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ? ಖಂಡಿತವಾಗಿ ವೃಷಭ ರಾಶಿಯವರಿಗೆ ಒಂದು ಕ್ರಿಯೇಟಿವ್ ಚೆನ್ನಾಗಿರುತ್ತೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವು ಚೆನ್ನಾಗಿರುತ್ತೆ, ಲಾಭದ ಅಭಿವೃದ್ಧಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಅತಿ ಬೇಡ, ಒಂದು ಮಾಡರೇಟಾಗಿ ಓಕೆ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆ ಶುಭವನ್ನು ತಾವು ಶುಭವಾಗಿ ಡೈಜೆಸ್ಟ್ ಮಾಡ್ಕೊಳ್ಳಿ, ಅದು ನಿಮಗೆ ಅತ್ಯದ್ಭುತವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತದೆ, ಹಾಗೆ ಅಭಿವೃದ್ಧಿ ಚೆನ್ನಾಗಿರ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳೇ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಶುಭತ್ವ ವೃಷಭ ರಾಶಿಯವ್ರಿಗಿದೆ, ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ಅಹಮ್ಮನ್ನು ಕಡಿಮೆ ಮಾಡಿ, ಇದು ಅಹಮ್ಮು ನಿಮ್ಮನ್ನು ಸುಟ್ಟಾಕ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ಅಧಿಕಾರ ಮತ್ತೊಂದು ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಇರುತ್ತೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಈ ದಿನ ಅಧಿಕಾರ ಪ್ರಾಪ್ತಿ, ಅದೇ ಅಧಿಕಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ನೀವೊಂದು ಟೀಮ್ ಲೀಡಿಂಗಲ್ಲಿದ್ದೀರಿ ಇಂದ ಮಿಥುನ ರಾಶಿಯಲ್ಲಿರತಕ್ಕಂಥ ಕೈ ಕೆಳಗಿನ ಜನಗಳು ಕೂಡ ನಿಮಗೆ ಒಂದು ರೀತಿಯಾಗಿ ಕೊಡುಗೆ ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಫ್ಕೋರ್ಸ್ ಒಂದು ಡೆಡಿಕೇಶನ್ ಸಹ ವರ್ಕ್ ಇರ್ತಕ್ಕಂಥದ್ದು ಇರ್ತದೆ, ಚೆನ್ನಾಗಿದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸೋಂಬೇರಿತನ ಕಾಡುತ್ತೆ. ಸ್ವಲ್ಪ ಮಟ್ಟಿಗೆ ಯಾವುದೇ ಕೆಲಸಗಳು ಅಷ್ಟು ಸುಲಭವಾಗಿ ಆಗೋದಿಲ್ಲ.
ಮನಸ್ಥಿತಿ ಅಭಿವೃದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯ ಈ ದಿನ. ನೀವೇನಾದರೂ ಆಗಿರ್ಬೋದು, ಬಿಸ್ನೆಸ್ಸು ಅಥವಾ ವಿದ್ಯಾರ್ಥಿಗಳು ಮತ್ತೊಂದು ಯಾವುದೇ ಆಗಲಿ, ಕೇವಲ ಕಟಕ ರಾಶಿಯಲ್ಲಿದ್ದವರು ಆ್ಯಕ್ಟಿವೇಟ್ ಆಗಿ. ಪ್ರಯಾಣಗಳಲ್ಲಿ ಕೂಡ ನೀವು ವಿಳಂಬತೆ, ಪ್ರಯಾಣಗಳು ಬಂದರೂ ಕೆಲವೊಂದು ಸಾರಿ ಹಿನ್ನಡೆ, ಅಂದರೆ ನೀವು ಹೋಗ್ದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಅಫ್ಕೋರ್ಸ್ ಸೋಂಬೇರಿತನವನ್ನು ಬಿಟ್ಟು ಶಿವನ ಮಂತ್ರವನ್ನು ಚಾಂಟ್ ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೆ ನೋಡಿ, ಏನಾದರೂ ಒಂದು ನಿಂದನೆಗಳು ಬರ್ತಕ್ಕಂಥದ್ದು ಇರುತ್ತೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ದಾಂಪತ್ಯದ ಕಲಹಗಳು ಜಾಸ್ತಿ ಇರುತ್ತೆ. ಅನ್ನೋನಾಗಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ಇದು ಸಿಂಹರಾಶಿಯವರು ಭಾಳ ಮುಖ್ಯ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ತ್ರಯಂಬಕ ಮಂತ್ರವನ್ನು ಹೇಳಿ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ. ಅದೇ ರಿಸರ್ಚು ಮತ್ತೊಂದು ಆ ಥರದ ಒಂದು ಕ್ಷೇತ್ರಫಲದಲ್ಲಿದ್ದಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಒಂದು ಲಾಭದ ದಿನವಾಗಿ, ವ್ಯಾವಹಾರಿಕವಾಗಿ, ಹಾಗೆ ಸಾಂಸಾರಿಕವಾಗಿ, ವೈವಾಹಿಕವಾಗಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇದೆ. ನಿಧಾನವಾದರೂ ಕೆಲವೊಂದು ಪ್ರಧಾನತೆ ಇರತಕ್ಕಂಥದ್ದು ಇರ್ತದೆ. ನಿಮ್ಮ ಕಾಮನೆಗಳು ಈಡೇರತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು ಅಥವಾ ಯಾವುದೋ ಒಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇದೆ. ಹಾಗೆ ತುಲಾರಾಶಿಯವರ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು. ಅಫ್ಕೋರ್ಸ್ ತುಲಾರಾಶಿಯವ್ರಿಗೂ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಶತ್ರು ಸಂಹಾರ ಮಾಡ್ತಕ್ಕಂಥ ಶಕ್ತಿ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು, ಇವೆಲ್ಲವೂ ಕೂಡ ಕಟಕರ ಅಂದರೆ ಈ ತುಲಾರಾಶಿಯವರಿಗೆ ಲಭ್ಯತೆ ಜಾಸ್ತಿ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಇರ್ತಕ್ಕಂಥದ್ದು, ಆದರೂ ಕೂಡ ಜಾಣ್ಮೆಯಿಂದ ಕೆಲವೊಂದು ಸಾಧಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ನಿಮಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ಕೆಲಸ ಶುಭ ಇರುತ್ತೆ. ವೃಶ್ಚಿಕ ರಾಶಿಯವ್ರಿಗೂ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಈ ಸೋಂಬೇರಿತನವನ್ನು ಬಿಡಿ ಈ ದಿನ. ಹಾಗೆ ಕೆಲವೊಂದು ಬಾರಿ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀರಾ, ಆ ಕೆಲಸದಲ್ಲೂ ಕೂಡ ವಿಳಂಬತೆ ತೋರಿಸುತ್ತೆ. ಅಥವಾ ಇವತ್ತು ದಿನ ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ನಾನು ಚೇಂಜ್ ಜಾಬ್ ಮಾಡಬೇಕು ಆ ಥರ ಮನಸ್ಥಿತಿ ಇದೆ ಅಂದಾಗ ಅಫ್ಕೋರ್ಸ್ ಖಂಡಿತ ಜಾತಕವನ್ನು ನೋಡ್ಕೊಳ್ಳಿ. ಆ ಥರದ ಒಂದು ಅವಕಾಶಗಳು ಸಿಗುತ್ತಾ, ಖಂಡಿತವಾಗಿ ದಾಯನಾಗಿ. ಆ ಒಂದು ಫಲಾನುಫಲಗಳು ಈ ದಿನ ಜಾಸ್ತಿ ಇದೆ. 9ರ ಅಧಿಪತಿ ಜೊತೆ ಪಂಚಮ ಸ್ಥಾನದಲ್ಲಿ ಶನಿ ಮತ್ತು ಚಂದ್ರರಿದ್ದಾರೆ. ಖಂಡಿತವಾಗಿ ಚೇಂಜ್ ಆಫ್ ಜಾಬ್, ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಇರುತ್ತೆ. ಸೋಂಬೇರಿತನವನ್ನು ದೂರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ. ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದ ಕೊರತೆ ಇರ್ತದೆ, ಆದರೆ ಆಸ್ತಿ ವಿಚಾರದಲ್ಲಿ ಏಳಿಗೆ ಸಿಗ್ತಕ್ಕಂಥ ದಿನ. ಭೂಮಿಯದಲ್ಲಿ ಅಭಿವೃದ್ಧಿ ಸಿಗ್ತದೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರ, ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮಕರ ರಾಶಿಯವರು ಜಸ್ಟ್ ಪ್ರಯತ್ನದಿಂದ ಮಾಡಿ, ಖಂಡಿತವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಭಾಳ ವಿಶೇಷವಾಗಿರತಕ್ಕಂಥ ಫಲ. ಎಷ್ಟು ಪ್ರಯತ್ನದಿಂದ ತಾವು ಕೆಲಸಗಳನ್ನು ಮಾಡ್ತಿರೋ, ವ್ಯಾಪಾರದಲ್ಲಿ ತಲ್ಲೀನತೆ ಆಗ್ತಿರೋ, ಅಷ್ಟು ಕೂಡ ಅಭಿವೃದ್ಧಿ ಇರ್ತಕ್ಕಂಥಿರುತ್ತೆ. ಉತ್ತಮ ಚಿಂತನೆಗಳು ನಿಮಗೆ ಶುಭವನ್ನು ತರ್ತದೆ. ಖಂಡಿತವಾಗಿ ಶುಭವಾಗಲಿ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು. ಕುಂಭರಾಶಿಯವರಿಗೆ ಹಣಕಾಸು, ವಹಿವಾಟು, ಪ್ರೀತಿಯ ವಿಚಾರ, ಆಸೆಗಳ ವಿಚಾರದಲ್ಲಿ ಅಥವಾ ಟ್ರೇಡಿಂಗ್ಗಳ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಈ ದಿನ ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದೀರೋ ತಾವು ಕೂಡ ತಮ್ಮ ಮಾತಿನ ಮೇಲೆ ಹೆಚ್ಚು ಅವಲಂಬಿತ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗೆ ಆದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಒಂದು ಫ್ಯಾಮಿಲಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ. ಆದಷ್ಟು ಕೂಡ ಶುಭ ಚಿಂತನೆಗಳು, ಶುಭ ಮಾತುಗಳು ಕೂಡ ನಿಮಗೆ ಶುಭವನ್ನು ತರ್ತದೆ. ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯ ಫಲಾಫಲ. ಹಣಕಾಸು ವಹಿವಾಟುಗಳಲ್ಲಿ ಎಚ್ಚರ, ಅಷ್ಟು ಉತ್ತಮತೆ ಇಲ್ಲ, ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬಂದೇ ಬರುತ್ತೆ. ವ್ಯಾಪಾರದಲ್ಲಿ ನಷ್ಟ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ. ಮಕ್ಕಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು, ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಶಿವನ ಆರಾಧನೆ ಅಥವಾ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಇದು ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನೀಗಾಗಲೇ ಹೇಳಿದೆ, ಕಷ್ಟಕ್ಕೆ ಕಾರಕವಾಗಿರ್ತಕ್ಕಂಥ ಗ್ರಹ ಶನಿಗ್ರಹ.
ಅನೇಕ ರೀತಿಯ ವ್ಯಾಧಿಗಳನ್ನು ಕೊಟ್ಟರೂ ಕೂಡ ಒಬ್ಬ ಉತ್ತಮ ಮನುಜನ್ನಾಗಿ ಮಾಡ್ತಕ್ಕಂಥದ್ದು ಶನಿಗ್ರಹ. ಕಷ್ಟಗಳಿಂದ ತಪ್ಪಿಸ್ಕೋಬೇಕು. ಇವತ್ತು ನಾವು ಕಷ್ಟ ಅಂದರೆ ನಮಗೆ ಸರ್ವೈವ್ ಮಾಡ್ತಕ್ಕಂಥ ಕೇಪಬಿಲಿಟಿ ತುಂಬ ಕಷ್ಟ. ಇದಕ್ಕೆ ಸರಳವಾಗಿರ್ತಕ್ಕಂಥ ಮಾರ್ಗ, ಅಂಗವಿಕಲರಿಗೆ ಆಗಿಂದಾಗೆ ಸಹಾಯವನ್ನು ಮಾಡಿ. ಹಾಗೆ ಯಾವುದಾದ್ರೂ ಈ ಕೂಲಿ ಕಾರ್ಮಿಕರ ಟ್ರಸ್ಟ್ಗೋ ಅಥವಾ ಕೂಲಿ ಕಾರ್ಮಿಕರಿಗೋ ಅವರಿಗೆ ಖಂಡಿತವಾಗಿ ಏನೇನು ಅವಶ್ಯಕತೆ ಅಂದರೆ ಅವ್ರಿಗೆ ಎಸೆನ್ಷಿಯಲ್ಸ್ ಏನಿದೆ, ನಿಮ್ಮ ಕೈಲಿ ಕೊಡೋಕ್ಕಾಗ್ತಕ್ಕಂಥದ್ದು ಏನಿದೆ, ಆ ಒಂದು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಸಮಸ್ಯೆಗಳು ಬರಲ್ಲ ಅಂತ ಹೇಳಲ್ಲ, ಬಂದರೂ ಸಹಿತ ಉಪಶಮನ ಖಂಡಿತ, ಕಷ್ಟ ದೂರವಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.